ಅಣ್ಣ ಹೌದು ಹಾ ಬಿಜಾಪುರ ಅಣ್ಣ. ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್. ಇಲ್ಲಿ ಅಮಾವಾಸ್ಯೆ ಎಲ್ಗೂರು ಇಷ್ಟು ಬರ್ತಾರಲ್ಲ ಅದಂತದ್ ಏನೈತಿ ಇಲ್ಲಿ? ನಮಸ್ಕಾರ ರೀ ನಮ್ಮ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಪ್ರೀತಿ ಹುಡುಗ ಡಾಲರ್ಗುಂಡು. ಇವತ್ತೆಲ್ಲ ಹೊಂಟಿವಪ್ಪ ಅಂದರೆ ಅಮಾವಾಸ್ಯೆಗೆ ಎಲ್ಗೂರ್ಗೆ ಹೊಂಟಿವಿ. ಇವತ್ತು ಅಮಾವಾಸ್ಯೆ ಐತಿ, ಗಾಡಿ ಎಲ್ಲ ಪೂಜೆ ಮಾಡೀವಿ. ಇವು ನೋಡ್ಬೋದು, ಇದು ನಮ್ಮ ಪಪ್ಪ ಗಾಡಿ, ಇದು ನಮ್ಮ ಅಣ್ಣನ ಗಾಡಿ, ಇದು ನಮ್ಮ ಕಾರ, ಅದು ನಮ್ಮ 800 ನೋಡ್ಬೋದು. ಇದು 800 ಅಂದ್ರೆ ಪೂರ ಹೋಗಿದ್ದು ಕೆಲಸಲ್ಲೇ. ಇದೇನಪ್ಪ ಅಂದ್ರೆ ಈಗ ಪೂಜೆ ಮಾಡೀನಿ. ಇಲ್ಲಿ ನಾವು ಹೋಗ್ಬೇಕು, ಎಲ್ಗೂರಿಗೆ ಹೋಗ್ಬೇಕೀಗ. ನಮಗೆ ದೋಸ್ತರು ಫೋನ್ ಹಚ್ಚಿದ್ರು, ದೋಸ್ತರಿಂದ ಹೋಗಿಲ್ಲ. ದೋಸ್ತರಿಂದ ಯಾಕೆ ಹೋಗಿಲ್ಲಪ್ಪ ಅಂದ್ರೆ ಈಗ ಫ್ಯಾಮಿಲಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಫ್ಯಾಮಿಲಿಗೆ ಹೋಗ್ಬೇಕಂತ ನನ್ನ ಮನಸ್ಸಾಗಿತ್ತು. ಈಗ ಹೋಗ್ತಾ ಇದ್ದೀನಿ. ಯಾರಿಗಪ್ಪ ಅಂದ್ರೆ ನಮ್ಮ ಕಾಕಿ ಒಬ್ಬರಿಗೆ ಕರಿಬೇಕು. ಈಗ ನಮ್ಮ ಮಮ್ಮಿಯವ್ರು ಫೋನ್ ಹಚ್ಚಿ ಕೇಳ್ಯಾರ, ಅವ್ರು ಬರಾಕತ್ತಾರ, ಅವ್ರು ಏನೋ ರೆಡಿ ಆಗತ್ತಾರತ್ತ. ಮತ್ತೆ ಈಗ ಹೋಗ್ಬೇಕು. ಏನಂದ್ರೆ ಗಾಡಿ ಒಳಗೆ ಡೀಸೆಲ್ ಇಲ್ಲ ನೋಡ್ಬೋದು. ನೋಡ್ರಿ ಫ್ಯಾಮಿಲಿ, ಗಾಡಿ ಒಳಗಂತೂ ಡೀಸೆಲ್ ಇಲ್ಲ, ನೀವು ನೋಡ್ಬೋದು. ಆಗ ಈಗ ನಾನು ಹೋಗಿ ನಮ್ಮ ಬೈಪಾಸ್ದಾಗ HP ಪಂಪ್ ಹತ್ತಾರ, ಡೀಸೆಲ್ ಹೋಗಿ ಫಿಲ್ ಮಾಡಿಸ್ಕೋಬೇಕು. ಈಗ ಬಂದೀನಿ ಇವ್ರ ಮನೆ ಬಲ್ಲಿ ಫ್ಯಾಮಿಲಿ. ಇಲ್ಲಿ ಯಾವಾಗೂ ಎಲ್ಲಿ ಹೋದ್ರು ಇದೇ ಹಣಿ ಬರ. ಇಲ್ಲಿ ಯಲಗೂರ್ದಾಗ ಭಾಳ ಅಂದ್ರೆ ಭಾಳ ಟ್ರಾಫಿಕ್. ಕಾರ್ ಪಾರ್ಕಿಂಗ್ ಮಾಡಕ್ ಜಾಗನೂ ಇಲ್ರಿಪ್ಪ ಇಲ್ಲಿ. ಈಗ ನಮ್ಮ ಫ್ಯಾಮಿಲಿ ಅಂತೂ ಹೋಗೈತಿ ದರ್ಶನಕ್ಕೆ. ಈಗ ನಾವು ಹೊಂಟೀನಿ, ಗಾಡಿ ಪಾರ್ಕಿಂಗ್ ಮಾಡಿದೀವಿ, ನೀವು ನೋಡ್ಬೋದು. ಈ ಕಡೆ ಭಾಳ ಅಂದ್ರೆ ಭಾಳ ರಶ್ ಐತಿ ಮಂದಿ. ಈ ಕಡೆ ಪಾರ್ಕಿಂಗ್ ಜಾಗನೆಲ್ಲ ಈ ಕಡೆ ಹೋಗಿದ್ದೆ. ಮತ್ತು ಈ ಗಾಡಿ ರೋಡ್ ಮೇಲೆ ಬಂದು ಹಚ್ಚೋದು ಪರಿಸ್ಥಿತಿ ಬತ್ತು ನನಗೆ. ನಡೀರಿ ಹೋಗೋ ಅಲ್ಲಿ. ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಕಾಕಿ ಎಲ್ಲ ಅಲ್ಲೇ ಹೋಗ್ಯಾರ. ಡೈರೆಕ್ಟ್ ಹೋಗಿ ನಾವು ಗುಡಿ ಬಲಿನೇ ಭೇಟಿ ಆಗೋಣ. ಅಣ್ಣ ಹೌದು ಹಾ ಬಿಜಾಪುರ ಅಣ್ಣ. ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್. ನೋಡ್ರಿ ಫ್ಯಾಮಿಲಿ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹ್ಯಾಪಿ ಪರ್ಸನ್ ಡೇ. ಇವತ್ತು ಫ್ರೆಂಡ್ಶಿಪ್ ಡೇ ಐತಿ ಫ್ಯಾಮಿಲಿ. ನಾವು ಮದುವೆ ಬಿಟ್ಟಿವಿ ಏನು ಬೇಕಾದ್ರೆ ಇವರು ಯೂಟ್ಯೂಬ್ ಬರ್ತಿದ್ದೆ ಆಯ್ತು ನೋಡಿ. ಅವ ಇಲ್ಲಿ ಅಮಾವಾಸ್ಯೆ ಎಲ್ಗೂರು ಇಷ್ಟು ಬರ್ತಾರಲ್ಲ ಅದಂತದ್ ಏನೈತಿ ಇಲ್ಲಿ? ಮುತ್ಯಾಂದ. ನಾವು ಲೋಕಲ್ ಬಿಜಾಪುರ. ಅಮಾವಾಸ್ಯೆ ಎಷ್ಟೇ ಬರ್ತಾರೋ ಏನು? ಮಂಗಳವಾರ ಶುಕ್ರವಾರ ಹಿಂಗೆ ಯಾವ್ದ್ರಿ ವಾರಿಗೆ ಬರ್ತಾರವ?
ಅಮಾಸಿಗೊಮ್ಮೆ. ಬಟ್ ಹೆಂಗೋ ಏನೋ ಮಾಡಿ ದರ್ಶನ ಮಾಡಿದ್ವಿ. ಆದ್ರೆ ನಾ ಅಂತೂ ಗುಡಿ ಒಳಗೆ ಹೋಗ್ಲಿಲ್ಲ, ಗರ್ಭಗುಡಿ ಒಳಗೆ ಹೋಗ್ಲಿಲ್ಲ. ಮತ್ತು ನಮ್ಮ ಮಮ್ಮಿ ಏನೋ ಬಜ್ಜಿ ತೊಗೊಂಬಂದ್ರೆ ಬಜ್ಜಿ ತೊಗೊಂಬಂದೆ. ಅಲ್ಲಂದ್ರೆ ಭಾಳ ಪಾಳಿತ್ರಿ ಫ್ಯಾಮಿಲಿ. ಅದಕ್ಕೆ ನಾ ಏನು ಮಾಡಿದೆಪ್ಪ ಅಂದರೆ ಒಂದು ಗುಡಿ ಹೊರಗಡೆ ಒಂದು ಸುತ್ತ ಹೊಡೆದೆ. ಮತ್ತು ಹೊಡೆದ್ಕೊಳ್ಳಿ ನನಗೆ ಯಾವ್ಯಾವ ಟೇಕ್ಸ್ ಬೇಕಾಗಿತ್ತು ಎಲ್ಲ ಟೇಕ್ಸ್ ತೊಗೊಂಡೆ. ಮತ್ತು ನನಗೆ ಒಂದು 2-3 ಹುಡುಗರು ಸಿಕ್ಕರು, ಅಣ್ಣ ಸಬ್ಸ್ಕ್ರೈಬರ್ ಅಂದರು. ನಾ ಥ್ಯಾಂಕ್ ಯು ಸೋ ಮಚ್ ಅಂದೆ. ನನಗೂ ಒಂಥರ ಪ್ರೌಡ್ ಫೀಲ್ ಅನ್ನಿಸ್ತಂದ್ರೆ ನನಗೂ ಯಪ್ಪ ದೇವರೇ ಕಾಪಾಡಬೇಕಪ್ಪ. ಈಗ ನಾವು ಎಲ್ಲಿ ಬಂದೇವಪ್ಪ ಅಂದರೆ ಫ್ಯಾಮಿಲಿ, ಈಗ ಬಂದೀವಿ ನಾವು ಆಲಿಮಟ್ಟಿದಾಗ. ಆಲಿಮಟ್ಟಿದಾಗ ಯಾಕೆ ಬಂದೀವಪ್ಪ ಅಂದರೆ ಸುಮ್ಮ ಒಂದು ಚಲೋ ವ್ಯೂ ಇರ್ತೈತಿ, ಮತ್ತು ಇಲ್ಲೇ ಊಟ ಗೀಟ ಮಾಡಿ ಹೋಗೋಮಂತ ಬಂದೀವಿ. ಈಗ ಊಟದ ಜೊತೆ ಮೊಸರು ಇದ್ರೇ ಟೇಸ್ಟ್. ಅದಕ್ಕೆ ಮೊಸರು ತೊಗೊಳಕ್ಕೆ ಬಂದೀನಿ. ಎಲ್ಲಪ್ಪ ಅಂದ್ರೆ ನಂದಿನಿ ಡೈರಿ ಅಂದರೆ ನಂದಿನಿ ಒಂದು ಹೋಟೆಲ್ ಐತಿ. ಈಗಂತೂ ಊಟ ಮಾಡಿದೀವಿ. ಈಗ ಎಲ್ಲಿ ಹೊಂಟೀವನಪ್ಪ ಅಂದರೆ ಗಾರ್ಡನ್ ನೋಡಕ್ಕೆ ಬಂದೀವಿ. ಈಗೇನೋ ಮಳೆ ಆಗಿತ್ತು, ಅದಕ್ಕೆ ಡ್ಯಾಮ್ದಾಗ ಫುಲ್ ನೀರು ಐತಿ. ಸೊ ನಮ್ಮ ಗಾಡಿ ಪಾರ್ಕಿಂಗ್ ಇಲ್ಲಿ ಮಾಡೀವಿ. ಮತ್ತು ಏನಾರ ಟಚ್ ಗೀಚ್ ಆಗಿದ್ದು ಗಾಡಿಗೆ. ಟಿಕೆಟ್ ಎಲ್ಲಿ ಐತಿ? ಟಿಕೆಟ್ ಕೌಂಟ್ರ? ಹಾಂ, ಪಾರ್ಕಿಂಗ್ ಟಿಕೆಟ್ ಹಾಂ ಆಗೈತಿ. ಹಾಂ, ಗಾಡಿ ಹೆಲ್ಪ್ ತೊಗೊಂಡು ಮೇನ್ ಗೇಟಿಗೆ ಇಲ್ಲೇ. ಯಾಕೆ ಅಲ್ಲಿಂದ ತಪ್ಪಿದ್ರೆ ಮತ್ತೆ ತಗೋತಾರ ಟಿಕೆಟ್? ಇಲ್ಲೇ ನಾವು ಅಲ್ಲಿ ತಪ್ಪಿದ್ರೆ ಇಲ್ಲಿ ತಗೋತೀರಿ? ಯಾಕೋ ಅಣ್ಣ ಇದು ಕಡಗ ತಂದಿದ್ದು ಪಂಜಾಬ್ದಿಂದ. ಲೆಟ್ಸ್ ಗೋ ಗೈಸ್. ಈಗ ನಾವು ಹೋಗ್ತಾ ಇರೋದು ನಮ್ಮ ಪಯಣ ಮನೆ ಕಡೆಗೆ. ಲೆಟ್ಸ್ ಗೋ. हेलो, बहुत नाम कमा लिए तुम। तुम्हारा स्टोरी पटना तक पहुंच गया है। आपको हमसे का काम है? हमको नहीं मालूम तो हो कितना ಹೋಗಿ ಬಂದೀವಿ ಆಲಿಮಟ್ಟಿಗೆ ಮತ್ತು ದೇವಸ್ಥಾನಕ್ಕೆ. ಏನಪ್ಪ ಅಂದರೆ ಭಾಳ ಬೇಸರ ಆದಪ್ಪ. ಇವರಿಂದ ಹೋಗೋದೇನು ಹಜ್ಜೆಲ್ಲ ಪಾಪ ಮಾಡೋದೇನು. ನಿಮಗೇನಾದ್ರೂ ಈ ವ್ಲಾಗ್ ಚಲೋ ಅನ್ಸುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತು ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಪ್ರೀತಿ ಹುಡುಗ ಡಾಲರ್ ಗುಂಡು. ಸಿಗೋಣ ನೆಕ್ಸ್ಟ್ ವ್ಲಾಗ್ದಾಗ. ಟೇಕ್ ಕೇರ್, ಬಾಯ್ ಬಾಯ್.